ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇಯೋಚ ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಗುರುವಾರ, ಏಕಾದಶಿ ತಿಥಿ, ರೇವತಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಹಾಗೂ ಶೋಭನ ಯೋಗಗಳ ಸಂಯೋಜನೆ ಉಂಟಾಗಿರುವಂಥ ದಿನ 11/6/2026 ಗುರುವಾರದ ದಿನ ಭವಿಷ್ಯವನ್ನು ಕುಂಭರಾಶಿಯವರಿಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಈ ದಿನದಲ್ಲಿ ಏಕಾದಶಿ ತಿಥಿಯ ಪವಿತ್ರವಾದಂಥ ಶಕ್ತಿ 8-17 ಇರುವಂಥ ರೇವತಿ ನಕ್ಷತ್ರದ ಭಾಗ್ಯದ ಪ್ರಭಾವ, ನಂತರ ಅಶ್ವಿನಿ ನಕ್ಷತ್ರದ ವೇಗ ಮತ್ತು ಹೊಸ ಆರಂಭದ ಶಕ್ತಿ, ಜೊತೆಗೆ ಶೋಭನ ಯೋಗದ ಗೌರವ ಮತ್ತು ಯಶಸ್ಸಿನ ಅನುಗ್ರಹ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹಣಕಾಸು, ಸ್ನೇಹ, ಸಾಮಾಜಿಕ ಗೌರವ ಮತ್ತು ಜೀವನದ ಹೊಸ ಅವಕಾಶಗಳ ಮೇಲೆ ಪರಿಣಾಮ ಬೀರ್ತದೆ ಎನ್ನುವಂಥದ್ದನ್ನು ನೋಡೋಣ, ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ದಿನದ ಶಕ್ತಿಯನ್ನು ನೋಡೋದಾದರೆ ಕುಂಭರಾಶಿ ಅಧಿಪತಿ ಶನಿಗ್ರಹ ತಾಳ್ಮೆ ಮತ್ತು ಗುರುವಾರದ ಅಧಿಪತಿ ಗುರುವಿನ ಜ್ಞಾನ. ಇಲ್ಲಿ ಜ್ಞಾನ ಮತ್ತು ತಾಳ್ಮೆ ಎರಡೂ ಸೇರಿ ಉತ್ತಮ ಫಲವನ್ನು ಈ ದಿನ ನಿಮಗೆ ಸಿಗ್ತದೆ ಅನ್ನುವಂಥದ್ದನ್ನು ನೋಡಬೇಕು. ಆದ್ದರಿಂದ ನಿಮಗೆ ಹೊಸ ಹೊಸ ಯೋಚನೆಗಳು ಮೂಡುತ್ತದೆ, ನೆಟ್ವರ್ಕಿಂಗ್ ಕ್ಷೇತ್ರದ ಮೂಲಕ ಲಾಭ ಬರ್ತದೆ, ಹಳೆಯ ಯೋಚನೆಗಳಿಗೆ ಚಾಲನೆಯನ್ನು ಮಾಡ್ತದೆ. ಈ ಹಿಂದೆ ಬಿಟ್ಟಂಥ ಯೋಜನೆಗಳನ್ನು ಮುಂದುವರಿಸ್ತೀರಾ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡಿರಿ. ಆದರೆ ಹೆಚ್ಚು ಯೋಚನೆ ನಿರ್ಧಾರವನ್ನು ತಡ ಮಾಡ್ತದೆ, ಎಲ್ಲರ ಮಾತಿಗೆ ನಂಬಿಕೆ ಇಡುವಂಥದ್ದು ಸಮಸ್ಯೆಯನ್ನು ತರುತ್ತದೆ. ಆದ್ದರಿಂದ ಹೊಸ ಯೋಚನೆ ಮತ್ತು ತಾಳ್ಮೆ ಎರಡೂ ಗಟ್ಟಿಯಾದರೆ ಅದು ಯಶಸ್ಸಿನ ಗುಟ್ಟು ಅನ್ನುವಂಥದ್ದನ್ನು ತಿಳ್ಕೊಂಡೆ. ಏಕಾದಶಿಯ ತಿಥಿ ಪ್ರಭಾವ ಇರೋದ್ರಿಂದ ಮನಸ್ಸಿನಲ್ಲಿ ಶುದ್ಧತೆ, ಆಧ್ಯಾತ್ಮಿಕ ಶಕ್ತಿ, ಮನಸ್ಸಿಗೆ ಸ್ಪಷ್ಟತೆ ಎನ್ನುವಂಥದ್ದನ್ನು ನೀಡ್ತದೆ. ಇದು ಜಪ, ಧ್ಯಾನ ಮತ್ತು ಶುಭ ಫಲವನ್ನು ನೀಡುತ್ತದೆ. ಈ ದಿನ ನೀವು ಜಪವನ್ನು ಮಾಡುವಂಥದ್ದು, ಧ್ಯಾನವನ್ನು ಮಾಡುವಂಥದ್ದು ಹೆಚ್ಚು ಫಲವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡು ಮನಸ್ಸಿನ ಗೊಂದಲ ಕಡಿಮೆಯಾಗುವ ಸಾಧ್ಯತೆ ಇದೆ. ದೇವರ ಕೃಪೆ ದೊರೆಯುವಂಥ ಅವಕಾಶಗಳಿದೆ. ರೇವತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಭಾಗ್ಯದ ಬೆಂಬಲ ಸಿಗ್ತದೆ, ಹೊಸ ಸಂಪರ್ಕಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಆನ್ಲೈನ್ನಲ್ಲಿ ಅವಕಾಶಗಳು ಸಿಗ್ತದೆ. ಹಣಕಾಸಿನ ಯೋಜನೆಗೆ ಅತ್ಯುತ್ತಮವಾದಂಥ ದಿನ. ಸಾಂದರ್ಭಿಕ ಮೀಟಿಂಗ್ಗಳು ಆಗುವಂಥ ಸಾಧ್ಯತೆ ಇರ್ತದೆ. ಅಶ್ವಿನಿ ನಕ್ಷತ್ರದ ಪ್ರಭಾವ ಇರೋದರಿಂದ ವೇಗದ ಕಾರ್ಯಸಿದ್ಧಿ ಉಂಟಾಗ್ತದೆ, ಹೊಸ ಆರಂಭ ಉಂಟಾಗ್ತದೆ, ಹೊಸ ಅವಕಾಶಗಳು ದೊರೀತದೆ. ಆದ್ದರಿಂದ ಪೆಂಡಿಂಗ್ ಇರುವಂಥ ಕೆಲಸಗಳನ್ನು ಮುಗಿಸಬಹುದು, ಹೊಸ ಬಿಸ್ನೆಸ್ ಐಡಿಯಾ ಬರ್ತದೆ, ಟೀಚಿಂಗ್, ಆನ್ಲೈನ್ ವರ್ಕ್ಗಳಿಗೆ ಅನುಕೂಲ ಉಂಟಾಗ್ತದೆ. ಆದರೆ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಶೋಭನ ಯೋಗದ ಪ್ರಭಾವ ಇರೋದರಿಂದ ಜನರ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ, ಸಾಮಾಜಿಕ ಗೌರವವನ್ನು ಪಡ್ಕೊಳ್ತೀರಿ, ಕೆಲಸದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ. ಈ ದಿನ ನಿಮ್ಮನ್ನು ಫಾಲೋ ಮಾಡುವಂಥ ವ್ಯಕ್ತಿಗಳು ಹೆಚ್ಚಾಗ್ತಾರೆ. ಹೊಸ ಪರಿಚಯದಿಂದ ನಿಮಗೆ ಲಾಭ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ರಿಪ್ಯುಟೇಷನ್ ಹೆಚ್ಚಾಗೋ ಸಾಧ್ಯತೆ ಇದೆ. ಕುಂಭರಾಶಿಯ ಉದ್ಯೋಗಸ್ಥರಿಗೆ ಇಂದು ಹೊಸ ಅವಕಾಶಗಳು ಸಿಗುವಂಥ ದಿನ. ಹಿರಿಯರ ಸಹಕಾರ ದೊರೆಯುವಂಥದ್ದು, ನಿಮ್ಮನ್ನು ಗುರುತಿಸುವಂಥ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಹೊಸ ಅಸೈನ್ಮೆಂಟ್ಗಳು, ಹೊಸ ಜವಾಬ್ದಾರಿಗಳು ಬರುವಂಥ ಸಾಧ್ಯತೆ ಇದೆ. ಆದರೆ ಆಫೀಸ್ನಲ್ಲಿ ನಡೆಯುವಂಥ ಪೊಲಿಟಿಕ್ಸ್ಗಳಿಂದ ಆದಷ್ಟು ದೂರ ಇರಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ದರೆ ಎಚ್ಚರಿಕೆಯಿಂದ ಇರಿ. ಕ್ಷೇತ್ರವಾರು ಉದ್ಯೋಗ ಫಲ ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡೋಣ. ಶಿಕ್ಷಕರು, ಜ್ಯೋತಿಷಿರುಗಳು, ರಿಸರ್ಚ್ ಕೆಲಸ ಮಾಡುವಂಥವ್ರಿಗೆ ಹೊಸ ಹೊಸ ಸಂಪರ್ಕಗಳು ಬರ್ತದೆ, ಉತ್ತಮ ಫಲಗಳು ಲಭ್ಯವಾಗ್ತದೆ. ಆನ್ಲೈನ್ ಕಾಂಟ್ಯಾಕ್ಟ್ಗಳು ಹೆಚ್ಚಾಗ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಟೆಕ್ನಾಲಜಿ ಮತ್ತು ಆನ್ಲೈನ್ ವರ್ಕನ್ನೇ ಕೇಂದ್ರವಾಗಿಟ್ಕೊಂಡು ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಹೊಸ ಐಡಿಯಾಗಳು ಯಶಸ್ಸನ್ನು ತಂದುಕೊಡ್ತವೆ. ನೆಟ್ವರ್ಕಿಂಗ್ ಮೂಲಕ ಅವಕಾಶಗಳು ಹೆಚ್ಚಾಗ್ತದೆ. ಖಾಸಗಿ ಉದ್ಯೋಗದಲ್ಲಿರುವಂಥವ್ರಿಗೆ ಟೀಮ್ ವರ್ಕ್ ಸಪೋರ್ಟ್ ಸಿಗ್ತದೆ. ಸೀನಿಯರ್ಗಳಿಂದ ಅಪ್ರಿಸಿಯೇಷನ್ ದೊರೆಯುತ್ತದೆ. ಇನ್ನು ವ್ಯವಹಾರ ಮಾಡುವಂಥ ವ್ಯಕ್ತಿಗಳಿಗೆ ವ್ಯವಹಾರದಲ್ಲಿ ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಯಾವ ಕ್ಷೇತ್ರಗಳಲ್ಲಿ ಲಾಭ ಬರ್ತದೆ ಅಂತ ನೋಡೋದಾದರೆ, ಮೀಡಿಯಾ ಕ್ಷೇತ್ರದಲ್ಲಿ, ನ್ಯೂಸ್ ಪೇಪರ್ ಕ್ಷೇತ್ರದಲ್ಲಿ, ಕಮ್ಯುನಿಕೇಷನ್
ವಿಭಾಗದಲ್ಲಿ ಆನ್ಲೈನ್ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ, ಟೆಕ್ನಾಲಜಿ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ, ಕೋಚಿಂಗ್ ಕ್ಲಾಸಸ್ ಮಾಡುವಂಥವ್ರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ, ಕನ್ಸಲ್ಟೇಷನ್ ಮಾಡುವಂಥವ್ರಿಗೆ, ಜ್ಯೋತಿಷ್ಯ ಅಥವಾ ವಾಸ್ತು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಲಾಭ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಲಾಭ ಆಗುವಂಥ ಸಾಧ್ಯತೆ ಇದೆ. ಹೊಸ ಆದಾಯದ ಯೋಚನೆ ಅನ್ನುವಂಥದ್ದು ಮೂಡ್ತದೆ. ಹಳೆಯ ಬಾಕಿ ಹಣ ಬರೋ ಸಾಧ್ಯತೆ ಇರ್ತದೆ. ಯಾವುದಾದ್ರೂ ಕೆಲಸದ ಪೆಂಡಿಂಗ್ ಏನಾದರೂ ಇದ್ದರೆ ಅದು ಬರ್ತದೆ. ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅನ್ನೋದಾದರೆ ಆ ಅಮೌಂಟ್ಗೆ ಸೇಫ್ಟಿ ಇದೆಯಾ ಇಲ್ವಾ ಅಂತ ನೋಡಿ. ರಿಸ್ಕ್ ಇರೋ ಕಡೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೇಡ. ಅದ್ರ ಜೊತೆಗೆ ಸ್ನೇಹಿತರಿಗಾಗಿ ಹೆಚ್ಚು ಖರ್ಚು ಮಾಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡ್ರು. ಸ್ನೇಹಿತರಾಗಿ ಖರ್ಚು ಮಾಡಬಾರ್ದು ಅಂತ ಇಲ್ಲ, ಖರ್ಚು ಮಾಡಲೇಬೇಕು. ಆದರೆ ಅತಿ ಹೆಚ್ಚು ಖರ್ಚು ಮಾಡಬಾರ್ದು. ಕುಟುಂಬದಲ್ಲಿ ನೆಮ್ಮದಿ ಅನ್ನುವಂಥದ್ದು ಇರ್ತದೆ, ಕುಟುಂಬ ಸದಸ್ಯರ ಸಹಕಾರ ಅನ್ನುವಂಥದ್ದು ಇರ್ತದೆ, ಸ್ನೇಹಿತರ ಒಡಂಬಡಿಕೆ ಅನ್ನುವಂಥದ್ದು ಇರ್ತದೆ. ಆದರೆ ಯಾವುದೇ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ದೊಡ್ಡದಾಗ್ಬಿಟ್ರೆ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಜಾಗ್ರತೆಯಿಂದ ಇರಿ. ಆರೋಗ್ಯದಲ್ಲಿ ಕಾಲು ನೋವು ಬರಬಹುದು, ನರದಲ್ಲಿ ಬಾಧೆ ಉಂಟಾಗ್ಬೋದು, ನಿದ್ರೆಯಲ್ಲಿ ಅಸಮತೋಲನ ಉಂಟಾಗ್ಬೋದು. ಆದ್ದರಿಂದ ನಿಮ್ಮ ಧ್ಯಾನ ಮತ್ತು ಲಘು ಯೋಗದ ಕಾರಣ ನಿಮಗೆ ಉತ್ತಮ ಫಲ ನೀಡುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡು ಈ ದಿನ ನೀವು ಎಚ್ಚರಿಕೆಯಿಂದ ಇರಬೇಕಾದದ್ದು ವಾಹನ ಚಾಲನೆಯಲ್ಲಿ ಜಾಗ್ರತೆ. ಯಾರನ್ನು ಬೇಗ ನಂಬೇಡಿ. ಡಾಕ್ಯುಮೆಂಟ್ಗಳನ್ನ ಡಬಲ್ ಚೆಕ್ ಮಾಡಬೇಕಾದದ್ದು ನಿಮ್ಮ ಜವಾಬ್ದಾರಿ. ಈ ದಿನದ ಶುಭ ಸಮಯ ಬೆಳಗ್ಗೆ 7 ಗಂಟೆಯಿಂದ 8:17ರವರೆಗೆ, ಮಧ್ಯಾಹ್ನ 11:20ರಿಂದ 1:20ರವರೆಗೆ, ಸಂಜೆ 5:50ರಿಂದ 7:20ರವರೆಗೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ. ಪರಿಹಾರಕ್ಕೋಸ್ಕರ ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ತಾಳ್ಮೆ, ಹೊಸ ಯೋಚನೆ ಮತ್ತು ಸರಿಯಾದ ಸಂಪರ್ಕಗಳಿಂದ ಯಶಸ್ಸು, ಗೌರವ ಮತ್ತು ಪ್ರಗತಿ ತರುವ ಶುಭ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡು ಇಲ್ಲಿಯವರೆಗೆ ನೀವು ಕೇಳಿದಂಥ ದಿನ ಭವಿಷ್ಯ ಸಂತೋಷವನ್ನು ತಂದಿದ್ರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.